ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ಲಾದ ಗಿಡನ ನೋಡ್ತಾ ಇದ್ದೀರಾ, ಇದರ ಹೆಸರು ಕ್ರೋಟನ್ ಸ್ನೇಹಿತರೆ. ಕಾಮನ್ ನೇಮ್ ಕ್ರೋಟನ್. ಆಮೇಲೆ ಕೊಡಿಯಂ ವೆರಿಗೇಟಾ ಅಂತ ಕರೀತಾರೆ ಸ್ನೇಹಿತರೆ. ಇದಕ್ಕೆ ಇನ್ನೊಂದು ಹೆಸರು ನೋಡಿ. ಇದು ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಇರುವಂಥ ಗಿಡ. ತುಂಬ ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಇದ್ರದ್ದು ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ, ಇದ್ರದ್ದು ನೇಟಿವ್ ಬಂದುಬಿಟ್ಟು ಆಸ್ಟ್ರೇಲಿಯಾ ಆ್ಯಂಡ್ ಇಂಡೋನೇಷ್ಯಾ ಆ್ಯಂಡ್ ಮಲೇಷ್ಯಾ ಸ್ನೇಹಿತರೆ, ಇದ್ರದ್ದು ನೇಟಿವ್. ಆಮೇಲೆ ಇದು 6 ಅಡಿ ಫಿಟ್ ತನಕ ಹೋಗುತ್ತೆ ಸ್ನೇಹಿತರೆ. ಈ ಗಿಡ ಸ್ಮಾಲ್ ವೆರೈಟಿನೂ ಬರುತ್ತೆ, ಈ ಥರ ದೊಡ್ಡದು. ಆಮೇಲೆ ಗ್ರೌಂಡಲ್ಲಿ ಹಾಕಿದ್ರೆ ಇದು ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ, ಗ್ರೌಂಡೇ ತುಂಬ ಒಳ್ಳೆ ಪರ್ಫೆಕ್ಟಾದ ಜಾಗ. ಆದರೆ ಮನೆ ಮುಂದುಗಡೆ ಜಾಗ ಇಲ್ತಾ ಇರೋರು ಈ ಥರ ಪಾಟಲ್ಲಿ ಇದನ್ನು ಬೆಳೆಸ್ಬೋದು ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್ ಸ್ನೇಹಿತರೆ. ಕಲರ್ಫುಲ್ ಲೀಫು. ನಿಮ್ಮ ಗಾರ್ಡನ್ ಇದ್ದರೆ, ಹೂವು ನಿಮ್ಗೆ ಇಡೋಕ್ಕಾಗದೇ ಇದ್ದರೆ ಈ ಥರ ಗಿಡಗಳನ್ನ ನೀವು ಚೂಸ್ ಮಾಡ್ಬೋದು ಸ್ನೇಹಿತರೆ. ಈ ಥರ ಗಿಡ ನಿಮ್ಮ ಗಾರ್ಡನ್ಗೆ ತುಂಬ ಅಂದ ಕೊಡುತ್ತೆ, ಬ್ಯೂಟಿಫುಲ್ಲಾಗಿರುತ್ತೆ. ಈ ಕ್ರೋಟನ್ ಗಿಡಕ್ಕೆ ಇದು ಸ್ನೇಹಿತರೆ, ಪಾಟಿಂಗ್ ಮಿಕ್ಸು ಯಾವ ಥರ ಅಂದರೆ ನೋಡಿ, 80% ಗಾರ್ಡನ್ ಮಣ್ಣು, ಆಮೇಲೆ 1% 20% ಕಂಪೋಸ್ಟ್ ಸ್ನೇಹಿತರೆ. ಯಾವುದಾದ್ರೂ ಕಂಪೋಸ್ಟ್ ಹಾಕಿ ಮಿಕ್ಸ್ ಮಾಡಿ ನೀವು ಈ ಗಿಡ ಇಟ್ಟರೆ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ ಸ್ನೇಹಿತರೆ. ಆಮೇಲೆ ನೀವು ಫಸ್ಟು ಈ ರೀಪಾಟ್ ಮಾಡುವಾಗ ಕಂಪೋಸ್ಟ್ ಹಾಕಿದ್ರೂ 2 ತಿಂಗಳಿಗೊಂದ್ಸರಿ ನೀವು ಇದಕ್ಕೆ ಕಂಪೋಸ್ಟು, ಒಂದು ಕೈ ಕಂಪೋಸ್ಟ್ ನೋಡಿ, ಒಂದು ಕೈಯಷ್ಟು ಕಂಪೋಸ್ಟು ಹಾಕಲೇಬೇಕು. ಯಾವುದಾದ್ರೂ ಆರ್ಮಿ ಕಂಪೋಸ್ಟ್ ಸ್ನೇಹಿತರೆ. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನೋಡಿ ಸ್ನೇಹಿತರೆ, ಈ ಗಿಡ ಬಂದುಬಿಟ್ಟು ಚಳಿಗಾಲದಲ್ಲಿ ತುಂಬ ಬೆಳೆಯೋದು ಕಷ್ಟ ಸ್ನೇಹಿತರೆ. ಚಳಿ ಪ್ರದೇಶದಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ ನಾನು. ಆ ದೇಶದಲ್ಲಿ ಈ ಗಿಡ ಅಷ್ಟೊಂದು ಬೆಳೆಯೋದಿಲ್ಲ, ಯಾಕಂದರೆ ಇದಕ್ಕೆ ಚಳಿ ಆಗೋದಿಲ್ಲ. ಬಿಸಿಲಲ್ಲಿ ಸೂಪರಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದಕ್ಕೆ 6 ಗಂಟೆ 7 ಗಂಟೆ ಬಿಸಿಲಿರಬೇಕು. ಬಿಸಿಲಿದ್ದರೆ ಸೂಪರಾಗಿ ಬೆಳೆಯುತ್ತೆ. ಆಮೇಲೆ ನೋಡಿ, ಇದರಲ್ಲಿ ತುಂಬ ಮಿಲಿ ಬಗ್ಸ್ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ. ಇದು ಸಾಯೋ ಚಾನ್ಸು 3 ಟಿಪ್ಸು 4 ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ. ಯಾವುದಕ್ಕೆ ಅಂದರೆ ನೋಡಿ, ಮಿಲಿ ಬಗ್ಸ್ ಅಟ್ಯಾಕ್ ಆದರೆ ಇದು ಸಾಯೋ ಚಾನ್ಸ್ ಇದೆ. ಗಿಡಗಳು ಫುಲ್ಲು ಎಳೆ ಉದುರೋಗುತ್ತೆ. ಆಮೇಲೆ 2ನೇದು, ಗಿಡ ಚೇಂಜ್ ಮಾಡ್ತಾನೇ ಇರಬಾರ್ದು. ಒಳಗಡೆ ಹೊರಗಡೆ ಅಂತ ಚೇಂಜ್ ಮಾಡ್ತಾಯಿದ್ರೆ ಗಿಡ ಶಾಕಿಗೆ ಹೋಗ್ಬಿಡುತ್ತೆ. ಆಮೇಲೆ ಗಿಡ ಸಾಯುತ್ತೆ. ಆಮೇಲೆ 3ನೇದು, ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ. ನೀರು ನೋಡಿ, ಮಣ್ಣು ಚೆಕ್ ಮಾಡಿ ಹಾಕಬೇಕು. ನಾನು ಮೊದಲಿಂದ ಹೇಳ್ತಾ ಬರ್ತಾಯಿದ್ದೀನಿ ಎಲ್ಲ ವಿಡಿಯೋದಲ್ಲೂ. ನೀರು ಹಾಕೋದಿದ್ರೆ ನೀವು ಮಣ್ಣು ಫಸ್ಟ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ಆಮೇಲೆ ನೀರು ಹಾಕಬೇಕು. ನೀವು ನೋಡಿ, ನೀರು ಹಾಕೋದು ಹೇಗೆ ಅಂದರೆ, ನೀವು ನೋಡಿ, ನಿಮ್ಮ ವಾತಾವರಣಕ್ಕೆ ಹೇಗೆ ಯಾವ ಗಿಡ ಸೆಟ್ ಆಗುತ್ತೆ ನಿಮ್ಗೆ ಗೊತ್ತು. ಯಾವ ಗಿಡಗಳಿಗೆ ಎಷ್ಟು ನೀರು ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಆಗ ನೀವು ಗಿಡಗಳು ಬೆಳೆಸೋಕ್ಕೆ ನಿಮಗೆ ಅವಕಾಶ ಇದೆ ಸ್ನೇಹಿತರೆ. ನಿಮ್ಮ ಊರು, ನಿಮ್ಮ ದೇಶ, ನೀವು ಯಾವ ಇದರಲ್ಲಿ ಇದ್ದೀರ ಅಂತ ಆ ದೇಶಕ್ಕೆ ಗಿಡಗಳು ಯಾವ ಗಿಡಗಳು ಯಾವ ಥರ ಬೆಳೆಯುತ್ತೆ ಆ ಥರ ಗಿಡಗಳನ್ನ ನೀವು ಚೂಸ್ ಮಾಡಿ. ಓಕೆನಾ ಸ್ನೇಹಿತರೆ? ಆಮೇಲೆ ಸ್ನೇಹಿತರೆ ನೋಡಿ, ಇದೊಂದು ವೆರೈಟಿ ಫೈರ್ ಬುಷ್ ಅಂತ. ಈ ಗಿಡ ಸ್ವಲ್ಪ ಪೈಸನಸ್ ಸ್ನೇಹಿತರೆ. ಬೆಕ್ಕು, ಸಣ್ಣ ಬೆಕ್ಕು ಮರಿ ಮಕ್ಕಳಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿಡಿ ಅಷ್ಟೇ. ಇದನ್ನು ಬೆಕ್ಕು ಮರಿಗಳು ಕಚ್ಚುತ್ತೆ, ಎಲ್ಲ ಲೀಫ್ಗಳನ್ನ ಕಚ್ಚುತ್ತೆ. ಆ ಥರ ಬೆಕ್ಕು ಮರಿ ಮಕ್ಕಳಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಓಕೆನಾ ಸ್ನೇಹಿತರೆ? ನೋಡಿ, ಗಿಡದಲ್ಲಿ ನೀವು ವಾರಕ್ಕೊಂದ್ಸರಿ ಈ ಥರ ಕಳೆಗಳೇನಾದರೂ ಬಂದಿದ್ದರೆ ಇದನ್ನೆಲ್ಲ ಕಿಲ್ತ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಸ್ನೇಹಿತರೆ. ನೀವು ಸ್ವಲ್ಪ ಮಣ್ಣನ್ನು ಕೆಳಗಡೆ ಮೇಲೆ ಮಾಡಿಬಿಡ್ಬೇಕು ನೀವು. ನೋಡಿ ಸ್ನೇಹಿತರೆ, ಈ ಥರ ಯಾವುದಾದ್ರೂ ಒಂದು ಗಾರ್ಡನಿಂಗ್ ಟೂಲ್ಸ್ನ ಇಟ್ಕೊಂಡು ಯಾವುದಾದ್ರೂ ನೋಡಿ, ಈ ಥರ ಸ್ವಲ್ಪ ಇದು ಮಾಡಿಬಿಟ್ಟು ಆಮೇಲೆ ನೀರು ಹಾಕಬೇಕು ವಾರಕ್ಕೊಂದ್ಸರಿ ಸ್ನೇಹಿತರೆ. ಎಲ್ಲ ಪ್ಲ್ಯಾಂಟ್ಗಳನ್ನ ಈ ಥರ ಕೆಳಗಡೆ ಮೇಲೆ ಮಣ್ಣು ನೀವು ತೋಡ್ತಾನೆ ಇರಬೇಕು. ಯಾಕಂದರೆ ಮಣ್ಣು ಗಟ್ಟಿಯಾಗಿರುತ್ತೆ, ನೀರು ಒಳಗಡೆ ಹೋಗೋದಿಲ್ಲ. ವಾರಕ್ಕೊಂದ್ಸರಿ ಇದೆಲ್ಲ ನೀವು ಗಾರ್ಡನ್ ಇಟ್ಟಿರೋರು ಇಲ್ಲ ಬಿಗ್ನರ್ಸ್ ಆದರೆ ಇದೆಲ್ಲ ನೀವು ಫಾಲೋ ಮಾಡಬೇಕು. ಓಕೆನಾ ಸ್ನೇಹಿತರೆ? ಇದ್ರದ್ದು ಕಟ್ಟಿಂಗ್ ಬಂದ್ಬಿಟ್ಟು ಪ್ರೊಪಗೇಟ್ ಹೇಗೆ ಅಂದರೆ, ಯಾವುದಾದ್ರೂ ಒಂದು ಒಳ್ಳೆ ಸ್ಟೆಮ್ನ ತಗೊಂಡು ದಪ್ಪವಾಗಿರೋ ಸ್ಟೆಮ್ನ ನೋಡಿ, ಈ ಥರ ಸ್ಟೆಮ್ ತೊಗೊಂಡ್ಬಿಡಿ. ಕಟ್ ಮಾಡಿ ಯಾವುದಾದ್ರೂ ಮಣ್ಣಿಗೆ ಇಟ್ಟು ಬಿಟ್ಬಿಡಿ ಸ್ನೇಹಿತರೆ. ಇದು ಆಗಸ್ಟ್ ಜುಲೈಯಲ್ಲಿ ಇಡಿ, ಚೆನ್ನಾಗಿ ಬರುತ್ತೆ ಗಿಡ. ಕಟ್ಟಿಂಗ್ ಇಟ್ಟರು ನೋಡಿ, ಇದರಲ್ಲಿ ಕೂಡ ಇಡ್ಬೋದು ನೀವು. ಯಾವುದಾದ್ರೂ ಒಂದು ಸ್ಟೆಮ್ ತಗೊಂಡು ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ.
ಇಲ್ಲಿ ನೋಡಿ ಸ್ನೇಹಿತರೆ, ನಾನು ತೊಗೊಂಡಿದ್ದೀನಿ. ಕೆಳಗಡೆ ಎಲ್ಲ ಲೀಫ್ನ ತೆಗೆದುಬಿಟ್ಟು ಅಲೋವೆರಾ ಡಿಪ್ ಮಾಡ್ಬೋದು, ಇಲ್ಲಾಂದರೆ ಅರಿಶಿನ ಪೌಡ್ರು ಯಾವುದಾದ್ರೂ ಡಿಪ್ ಮಾಡಿ ನೋಡಿ ಅದರಲ್ಲೇ ಇಡ್ತಾಯಿದ್ದೀನಿ ನಾನು. ನೋಡಿ ಇಟ್ಟು ಬಿಟ್ಬಿಡಿ ಸ್ನೇಹಿತರೆ, ಅಷ್ಟೇ. ಇದು ನಿಮ್ಗೆ ಬರುತ್ತೆ ನಿಮಗೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನೋಡಿದ್ರೆ ಈ ಥರ ಯಾವ ಗಿಡ ಆಗಲಿ ಸ್ನೇಹಿತರೆ ಈ ಥರ ನೀವು ಕಟ್ಟಿಂಗ್ ಇಟ್ಕೊಬೋದು. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ಸ್ನೇಹಿತರೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ನಿನ್ನೆ ಚಿಲ್ಡ್ರನ್ಸ್ ಡೇ ಇತ್ತು ಸ್ನೇಹಿತರೆ. ನಾನು ಹೇಳೋದು ಮರ್ತುಬಿಟ್ಟೆ. ಎಲ್ಲ ಮಕ್ಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನನ್ನ ವಿಡಿಯೋ ಯಾರಾದರೂ ಚಿಕ್ಕ ಮಕ್ಕಳು ನೋಡ್ತಾ ಇದ್ದರೆ, ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲೆಲ್ಲ ತುಂಬ ಮಕ್ಕಳು ನನ್ನ ವೀಡಿಯೋನ ನೋಡ್ತಾರೆ, ಹೇಳ್ತಾ ಇರ್ತಾರೆ, ಆಂಟಿ ಈ ವಿಡಿಯೋ ನೋಡಿದೆ, ಆ ವಿಡಿಯೋ ನೋಡಿದೆ ಅಂತ. ಸ್ನೇಹಿತರೆ, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಓಕೆನಾ ಸ್ನೇಹಿತರೆ? ಈಗಿನ ಮಕ್ಕಳು ತುಂಬ ಸೆನ್ಸಿಟಿವ್. ಮಕ್ಕಳ ಹತ್ರ ನೀವು ತಂದೆ ತಾಯಿಗಳು ಪ್ರೀತಿಯಿಂದ ಮಾತಾಡಿ, ಯಾವುದೇ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಬೇಡಿ. ಯಾಕಂದರೆ ಅದನ್ನು ಅವ್ರು ಕಲ್ತ್ಕೊಂಡು ಸ್ಕೂಲಲ್ಲೆಲ್ಲ ಗೊತ್ತಾಗದೆ, ಮಕ್ಳಿಗೆ ಗೊತ್ತಾಗಲ್ಲ ನೀವೇನು ಮಾತಾಡ್ತೀರ ಅಂತ. ಅದನ್ನು ಕಲ್ತ್ಕೊಂಡು ಹೋಗಿ ಸ್ಕೂಲಲ್ಲಿ ಹೇಳ್ಬಿಡ್ತಾರೆ ಅವರು. ಅದಕ್ಕೆ ಕೇರ್ಫುಲ್ಲಾಗಿ ಮಕ್ಳ ಹತ್ರ ಮಾತಾಡೋದಾಗಲಿ, ನೀವು ಪ್ರೀತಿಯಿಂದ ಇರೋದಾಗಲಿ ಎಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಸ್ನೇಹಿತರೆ, ಈ ಕಾಲದ ಮಕ್ಳ ಹತ್ರ. ಓಕೆನಾ? ಓಕೆ ಸ್ನೇಹಿತರೆ, ಬಾಯ್ ಸ್ನೇಹಿತರೆ.